ಬಿಗ್ ಬಾಸ್ ವಿನ್ನರ್ ಹಾಗೂ ನಟ ಪ್ರಥಮ್ ಒಳ್ಳೆ ಹುಡುಗ ಅಂತಲೇ ಫೇಮಸ್ ಆಗಿದ್ದಾರೆ. ಕಳೆದ 1 ವರ್ಷದಿಂದ ನಟ ದರ್ಶನ್ ವಿಚಾರದಲ್ಲಿ ಪ್ರಥಮ್ ಹೆಚ್ಚು ಟ್ರೋಲ್ ಆಗುತ್ತಿದ್ದರು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾಗ ಅವರ ವಿರುದ್ಧ ಪ್ರಥಮ್ ಮಾತನಾಡಿದ್ದರು. ಇದೇ ಕಾರಣಕ್ಕೆ ದರ್ಶನ್ ಅವರ ಅಭಿಮಾನಿಗಳು ನನ್ನನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಪ್ರಥಮ್ ಹೇಳಿಕೊಂಡಿದ್ದಾರೆ. ನಟ ಪ್ರಥಮ್ ಈ ಹಿಂದೆ ತಮಗೆ ಬೆದರಿಕೆ ಕರೆಗಳು ಬರುತ್ತಿರುವುದಾಗಿ ಹೇಳಿಕೊಂಡಿದ್ದರು. ಇದೀಗ ಅವರ ಸಿನಿಮಾಗಳು ರಿಲೀಸ್ಗೆ ಸಜ್ಜಾಗಿವೆ. ಈ ವೇಳೆ ತಮ್ಮ ಸಿನಿಮಾದ ಕಾರ್ಯಗಳಿಗೆ ತೊಂದರೆಯಾಗಬಹುದು ಅನ್ನೋ ಕಾರಣಕ್ಕೆ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಪ್ರಥಮ್ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳೊಟ್ಟಿಗೆ ಮಾತನಾಡಿ, ಅವತ್ತಿನಿಂದ ಇಲ್ಲಿಯವರೆಗೂ ತೇಜೋವಧೆ ಮಾಡುತ್ತಲೇ ಇದ್ದಾರೆ. ದರ್ಶನ್ ಸರ್, ನಿಮ್ಮ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ. ನಾವು ನಿಮಗೆ ಏನು ಮಾಡಲು ಸಾಧ್ಯ ಹೇಳಿ? ನೀವು ತುಂಬಾ ಅಗಾಧವಾಗಿ ಬೆಳೆದಿದ್ದೀರಿ. ನಿಮ್ಮ ಫ್ಯಾನ್ಸ್ ಪೇಜ್ನಲ್ಲಿ ಬಹಳಷ್ಟು ಜನರನ್ನು ಟ್ರೋಲ್ ಮಾಡಲಾಗುತ್ತಿದೆ. ತೀರಾ ಗೌರವಾನ್ವಿತ ಕಲಾವಿದರು ತೀರಾ ಮುಜುಗರಕ್ಕೀಡಾಗುವಂತೆ ಮಾಡಲಾಗುತ್ತಿದೆ. ಯಾರದ್ದೇ ಪೋಸ್ಟ್ ಹಾಕಿದ್ದರೂ ಅವರ ಪೋಸ್ಟ್ಗೆ ನೆಗೆಟಿವ್ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ತೀರಾ ವಿಕೃತವಾಗಿ ತೇಜೋವಧೆ ಮಾಡ್ತಿದ್ದಾರೆ ಎಂದು ಪ್ರಥಮ್ ಹೇಳಿಕೊಂಡಿದ್ದಾರೆ. 1 ವರ್ಷದಿಂದ ಪ್ರತಿದಿನ ರಾತ್ರಿ 3 ಗಂಟೆಗೆಲ್ಲ ಮೆಸೇಜ್ ಬರುತ್ತದೆ. ನಾನು ಇಂಜೆಕ್ಷನ್ ಆರ್ಡರ್ ತಂದಿದ್ದೇನೆ. ಇವತ್ತು ನಾನು ವಿಧಿ ಇಲ್ಲದೆ ತರಬೇಕಾಯಿತು. ನನ್ನನ್ನು ತೀವ್ರ ಅಶ್ಲೀಲವಾಗಿ ಟ್ರೋಲ್ ಮಾಡುತ್ತಿದ್ದಾರೆ. ನನಗೆ ಇದರಿಂದ ಏನು ಕಳೆದುಕೊಂಡಿಲ್ಲ. ಆದರೆ ನಾಳೆ ದಿನ ನನ್ನ ಸಿನಿಮಾಗೆ ಎಫೆಕ್ಟ್ ಆಗುತ್ತದೆ. ಹಾಗೆ ಆಗಬಾರದು ಅನ್ನೋ ಕಾರಣಕ್ಕೆ ನಾನು ಎಚ್ಚರ ವಹಿಸಿಕೊಂಡು ಇಂಜೆಕ್ಷನ್ ಆರ್ಡರ್ ತಂದಿದ್ದೇನೆ ಎಂದಿದ್ದಾರೆ ನಟ ಪ್ರಥಮ್. ಈ ಬಗ್ಗೆ ಮಾಧ್ಯಮಗಳೊಟ್ಟಿಗೆ ಮಾತನಾಡಿ, ಅವತ್ತಿನಿಂದ ಇಲ್ಲಿಯವರೆಗೂ ತೇಜೋವಧೆ ಮಾಡುತ್ತಲೇ ಬಂದಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಮೊದಮೊದಲು ಟ್ರೋಲ್ ಮಾಡಿದಾಗ ಫನ್ ಅಂದುಕೊಂಡಿದ್ದೆ, ಬುದ್ಧಿ ಕಲಿಯುತ್ತಾರೆ ಬಿಡು ಅಂದುಕೊಂಡಿದ್ದೆ. ನನ್ನ ತೇಜೋವಧಿಗೆ ಯಾರೇ ಆಗಲಿ ಏನೇ ಪೋಸ್ಟ್ ಹಾಕಲಿ ಅದು ನ್ಯಾಯಾಂಗ ನಿಂದನೆ ಆಗುತ್ತದೆ. ಡೈರೆಕ್ಟ್ ಆಗಿ ಇವರು ಅರೆಸ್ಟ್ ಆಗ್ತಾರೆ ಎಂದು ಟ್ರೋಲ್ ಮಾಡುವವರಿಗೆ ನಟ ಪ್ರಥಮ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.